ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾರ್ತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಬಂದ್ಬಿಟ್ಟು 3/10/2025ರಿಂದ 2/11/2025 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಇಲ್ಲಿ ಟೋಟಲ್ ಬಂದ್ಬಿಟ್ಟು 2162 ವೇಕೆನ್ಸೀಸ್ ಇದಾವೆ. ಈ ಒಂದು ಹುದ್ದೆಗಳು ಬಂದ್ಬಿಟ್ಟು ಜೈಪುರ್ RRC ಅಲ್ಲಿ ಇರೋದು. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ಲಿಂಕ್ ನ ಮೇಲೆ ರೀಚ್ ಆಗೋ ಮುಖಾಂತರ ನೀವು ವೆಬ್ಸೈಟ್ ನಲ್ಲಿ ಹೋಗೋ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಇಲ್ಲಿ ಏನಂತಂದ್ರೆ ಇದು ಈ ಈ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳು ಸಲ್ಲಿಸಬೇಕಂದ್ರೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತ ಬಂದ್ರೆ, ಇಲ್ಲಿ 10th ಪ್ಲಸ್ ITI ಆಗಿರೋರು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. 10th ಪ್ಲಸ್ ITI ಆಗಿರ್ಬೋದು. 10th ITI 50% ನಿಮ್ದು 10th ಮಾರ್ಕ್ಸ್ ತಗೊಂಡು ಹೋಗ್ತಾರೆ. ITI ಎಂದು ಒಂದು 50% ತಗೊಂಡು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಒಂದು ಬಂದ್ಬಿಟ್ಟು ಅಪ್ರೆಂಟೈನ್ಸ್ ಹುದ್ದೆಗಳು ಅಂತಂದು. ಇಲ್ಲಿ ಅಪ್ರೆಂಟೈನ್ಸ್ ಹುದ್ದೆಗಳು ಅಂತ ಬಂದ್ರೆ ಕೆಲವರು ಏನಂತಂದ್ರೆ 1 ಇಯರ್ ಇರುತ್ತೆ ಅಷ್ಟೇ ಅಂತಂದಲ್ಲ. ನೀವು 1 ಇಯರ್ ಅಪ್ರೆಂಟಿಸ್ಶಿಪ್ ಅಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಿಮ್ಗೆ ಮುಂದೆ ಪರ್ಮನೆಂಟ್ ವರ್ಕ್ ಆಗೋ ಚಾನ್ಸಸ್ಗಳು ಇರ್ತವೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನಿಮ್ಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಮೆರಿಟ್ ಲಿಸ್ಟ್ ಪ್ರಕಾರ ಮತ್ತೆ ಟ್ರೇಡ್ ವೈಸ್ ಯಾವ ಟ್ರೇಡ್ಗಳು ಪ್ರಕಾರ ನಿಮ್ಗೆ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾವ ಜೈಪುರ್ ಅಲ್ಲಿ ಯಾವ್ಯಾವ ಡಿವಿಷನ್ ಗಳಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ ಅಂತ ಬಂದ್ರೆ ಅಜ್ಮೇರ್ ಡಿವಿಷನ್, ಬಿಕನೇರ್, ಜೋಧ್ಪುರ್, ಅಜ್ಮೇರು ರೈಲ್ವೆಯಲ್ಲಿ ಮಾಡ್ಬೇಕಾಗತ್ತೆ ನೀವು. ಇಲ್ಲಿ ಯಾವ ಹುದ್ದೆಗಳು ಎಷ್ಟೆಷ್ಟು ಅಪ್ರೆಂಟೈನ್ಸ್ ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಬಂದ್ರೆ ನೀವು ನೋಡ್ರಿ, ಇಲ್ಲಿ ಟ್ರೇಡ್ ಬಂದ್ಬಿಟ್ಟು ಇಲ್ಲಿ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ITI ಆಗಿರಬೇಕು. ರಿಲೆವೆಂಟ್ ಟ್ರೇಡ್ ಅಲ್ಲಿ ನಿಮ್ಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ, ಎಲೆಕ್ಟ್ರಿಷಿಯನ್ ಪವರ್ ಹುದ್ದೆಗಳಿಗೆ, ಎಲೆಕ್ಟ್ರಿಷಿಯನ್ TRD, ಕಾರ್ಪೆಂಟರ್ ಇಂಜಿನಿಯರಿಂಗ್ ಬಂದು, ಪೇಂಟರ್ ನಲ್ಲಿ ಇಂಜಿನಿಯರಿಂಗ್ ಬಂದು, ಮತ್ತೆ ಪೈಪ್ ಫಿಟ್ಟರ್ ಅಲ್ಲಿ ಇಲ್ಲಿ ನೀವು ರಿಲೆವೆಂಟ್ ಟ್ರೇಡ್ ಅಲ್ಲಿ ನೀವು ITI ಪಾಸ್ ಮಾಡಿರ್ಬೇಕು. ಪೈಪ್ ಫಿಟ್ಟರ್ ಅಲ್ಲಿ, ಕಾರ್ಪೆಂಟರ್ ಅಲ್ಲಿ, ಡೀಸೆಲ್ ಮೆಕ್ಯಾನಿಕ್ ಅಲ್ಲಿ ಟೋಟಲ್ ಬಂದ್ಬಿಟ್ಟು 2162 ವೇಕೆನ್ಸೀಸ್ ಇದಾವೆ. ಇಲ್ಲಿ ಅಜ್ಮೇರ್ ಡಿವಿಷನ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೋಡ್ಬೋದು ನೀವು. ಅದೇ ಬಿಕನೇರ್ ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಇದಾವೆ ಅಂತ ನೀವು ನೋಡ್ಬೋದು. ಇಲ್ಲಿ ರಿಲೆವೆಂಟ್ ಟ್ರೇಡ್ ಅಲ್ಲಿ ನೀವು ITI ಮಾಡಿರ್ಬೇಕು ಅಂತವ್ರು ಮಾತ್ರ ಅಪ್ಲೈ ಮಾಡ್ಬೋದು. 10th ಪ್ಲಸ್ ITI ಆಗಿರೋರು ಅಪ್ಲೈ ಮಾಡ್ಬೋದು. ಇಲ್ಲಿ ಅದೇ ತರ ಜೈಪುರ್ ಡಿವಿಷನ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತಂದ್ರೆ ARM ಆಫೀಸ್ ಅಲ್ಲಿ, ಅದೇ ತರ ಜೋಧ್ಪುರ್ ಡಿವಿಷನ್ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡ್ಬೋದು. ಇಲ್ಲಿ ಇಲ್ಲಿ ಏನಂತಂದ್ರೆ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು ಇದಾವೆ. ಇಲ್ಲಿ ಸ್ಟೆನೋಗ್ರಾಫರ್ ಇದಾವೆ. ಸ್ಟೆನೋಗ್ರಾಫರ್ ಹಿಂದಿ, ಕ್ಯಾಬಿನ್ ರೂಮ್ ಅಟೆಂಡೆಂಟ್, ಹೌಸ್ ಕೀಪರ್ ಹಾಸ್ಪಿಟಲ್ ಅಲ್ಲಿ, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಕಲ್ ರಿಫ್ರಿಜರೇಷನ್ ಏರ್ ಕಂಡೀಷನ್, ಮೆಕ್ಯಾನಿಕಲ್ ಡೀಸೆಲ್, ಇಲ್ಲಿ ಬಂದ್ಬಿಟ್ಟು ಕ್ಯಾರೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೇಂಟರು, ಫಿಟ್ಟರು, ವೆಲ್ಡರ್ ನೋಡ್ರಿ, ಇಲ್ಲಿ ITI ಪಾಸ್ ಆಗಿರ್ಬೇಕು. ಎಷ್ಟು ಅಂತಂದು ಇಲ್ಲಿ BTC ಲೋಕೋ ಅಜ್ಮೇರ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡ್ಬೋದು. ಪ್ರೊಸೆಸ್ ಮಾಡೋ ಮುಖಾಂತರ ನೀವು ಕರೆಕ್ಟ್ ಆಗಿ ನೋಡ್ಬೋದು. ಈ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿ ನೀವು ನೋಡ್ಬೋದು. ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಏಜ್ ಎಷ್ಟಾಗಿರ್ಬೇಕಂತಂದ್ರೆ 15 ವರ್ಷ ಆಗಿರ್ಬೇಕು, 24 ವರ್ಷದ ಒಳಗಡೆ ಇರಬೇಕಾಗತ್ತೆ. ಇಲ್ಲಿ SC ST ಕ್ಯಾಂಡಿಡೇಟ್ಸ್ ಬಂದ್ಬಿಟ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. PWBD ಕ್ಯಾಂಡಿಡೇಟ್ಸ್ಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. 10 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ನಾನು ಹೇಳ್ದಂಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು 10th ಪಾಸ್ ಮಾಡಿರ್ಬೇಕು. 10th ಮತ್ತೆ ITI ನ ಮಿನಿಮಮ್ 50% ಮಾರ್ಕ್ಸ್ ಅಲ್ಲಿ ಪಾಸ್ ಮಾಡಿರ್ಬೇಕಾಗತ್ತೆ. ಅಂತವ್ರು ಮಾತ್ರ ಈ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ಫೀನ ಬಂದ್ಬಿಟ್ಟು ಇಲ್ಲಿ ಪೇಮೆಂಟ್ ಆಫ್ ಫೀನ ಬಂದ್ಬಿಟ್ಟು ₹100 ಫೀನ ಏನೋ ಜನರಲ್ ಕ್ಯಾಟಗರಿಯವರು ಇಲ್ಲಿ ₹100 ಫೀನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದೇ ತರ SC ST ಕ್ಯಾಂಡಿಡೇಟ್ಸ್ಗಳು, PWD ಕ್ಯಾಂಡಿಡೇಟ್ಸ್ಗಳಿಗೆ, ವುಮನ್ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ತರದ ಫೀನ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಇಲ್ಲಿ ಕೆಲವೊಂದು ಟ್ರೇಡ್ಸ್ಗಳಲ್ಲಿ ಮಾತ್ರ PWD ಕ್ಯಾಂಡಿಡೇಟ್ಸ್ಗೆ ಅಲೋವ್ ಇದೆ, ಕೆಲವೊಂದು ಟ್ರೇಡ್ಸ್ ಅಲ್ಲಿ ಅಲೋವ್ ಇಲ್ಲ. ನೀವು ನೋಡ್ಕೋಬಹುದು ಅದನ್ನ. ನೀವು ಇಲ್ಲಿ ಏನಂತಂದ್ರೆ ನೀವು RRC ಜೈಪುರ್ ವೆಬ್ಸೈಟಿಗೆ ನಾನು ವೆಬ್ಸೈಟ್ ಲಿಂಕ್ ನ ಕೊಟ್ಟಿರ್ತೀನಿ, ಆ ವೆಬ್ಸೈಟ್ ನ ವಿಸಿಟ್ ಮಾಡ್ಬೇಕಾಗತ್ತೆ. ಅಲ್ಲಿ ನೀವು ಏನಂತಂದ್ರೆ ಏನೇನು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕಂತಂದ್ರೆ ನಿಮ್ಮ ಸ್ಕ್ಯಾನ್ ಫೋಟೋಗ್ರಾಫ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಯಾವೊಂದು ಡೈಮೆನ್ಷನ್ 3.5 ಸೆಂಟಿಮೀಟರ್ ಟು 3.5 ಸೆಂಟಿಮೀಟರ್ ಇರಬೇಕಾಗತ್ತೆ. ಹಳೇದಾಗಿ 2 ತಿಂಗಳು 3 ತಿಂಗಳು ಅಷ್ಟೇ ಹಳೇದಾಗಿರ್ಬೇಕು. 100 dpi ರೆಸೊಲ್ಯೂಷನ್ ಇರಬೇಕಾಗತ್ತೆ. 20 KB ಟು 70 KB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ಇಮೇಜ್ ನ ಸ್ಕ್ಯಾನ್ ಬಂದ್ಬಿಟ್ಟು ಸ್ಕ್ಯಾನ್ ಇಮೇಜ್ ನ ಕ್ಲಿಯರ್ ಆಗಿ ಕಾಣಂಗಿರಬೇಕು. 3.5 ಇಂಟು 2.5 ಸೆಂಟಿಮೀಟರ್ 100 dpi ಅಲ್ಲಿ ಇರಬೇಕಾಗತ್ತೆ. 20 ರಿಂದ 30 KB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಡೇಟ್ ರಿಸಿಪ್ಟ್ ನ ಬಂದ್ಬಿಟ್ಟು ಲಾಸ್ಟ್ ನೀವು 2/11 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ನ
ಸಲ್ಲಿಸ್ಬೋದು, ಆನ್ಲೈನ್ ಮುಖಾಂತರನೇ ಸಲ್ಲಿಸ್ಬೋದು. ಇಲ್ಲಿ ಟ್ರೈನಿಂಗ್ ಪೀರಿಯಡ್ ಸ್ಟೈಪಂಡ್ ಎಲ್ಲ ಅವರು ಕೊಡ್ತಾ ಹೋಗ್ತಾರೆ ರೈಲ್ವೆ ಬೋರ್ಡ್ ಇಂದ. ನಿಮ್ಗೆ ನೀವೇನೋ ಸೆಲೆಕ್ಟ್ ಆದ್ರಂದ್ರೆ ನೀವು ಇರ್ತಕ್ಕಂಥ ವ್ಯವಸ್ಥೆನ ಎಲ್ಲ ನೀವೇ ಮಾಡ್ಕೋಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.